ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಸೂಕ್ಷ್ಮ ರೂಪದಲ್ಲಿರುವ ಮನಸ್ಸಲ್ಲಿ ಆಗಿರುವ ತೊಂದರೆಗಳನ್ನು ಸರಿಪಡಿಸಲು ಯಾವ ಔಷಧಿಗಳು ಇಲ್ಲ. ಮನಸ್ಸನ್ನು ಕಾಮ್ ಮಾಡೋದಕ್ಕೆ ಕೆಲವು ಅಲೋಪತಿ ಔಷಧಗಳನ್ನು ಡಾಕ್ಟರ್ಗಳು ಕೊಡ್ತಾರೆ. ಮಾನಸಿಕವಾಗಿ ತೊಂದರೆಗಳನ್ನು ಹೊಂದಿದ್ದ ಪಕ್ಷದಲ್ಲಿ, ಅದರಿಂದ ತುದುಲು ಬರುತ್ತೆ ಅಂತ ಗೊತ್ತಾದ ಪಕ್ಷದಲ್ಲಿ ಸೈಕಾಟ್ರಿಸ್ಟ್ ಡಾಕ್ಟರ್ಗಳು ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಈ ಟ್ಯಾಬ್ಲೆಟ್ಗಳು ಮತ್ತು ಔಷಧಿಗಳು ಮೆದುಳಿಗೆ ಕೊಡ್ತಾರೆಯೇ ಹೊರತು ಮನಸ್ಸಿಗೆ ಕೊಡೋಕ್ಕೆ ಸಾಧ್ಯವಿಲ್ಲ. ಮನಸ್ಸು ಕಣ್ಣಿಗೆ ಕಾಣದೇ ಇರೋ ಒಂದು ಸೂಕ್ಷ್ಮ ರೂಪದ ಅಂಗ. ಮೆದುಳನ್ನು ಕೆಲಸ ಮಾಡದೇ ಇರೋಂಗೆ ಮಾಡ್ತಾರೆ. ಆದರೆ ಮನಸ್ಸಲ್ಲಿ ಕೂತಿರುವ ಭಯ, ಭೀತಿ, ಆತಂಕ ಇತ್ಯಾದಿ ಇತ್ಯಾದಿ ಅದನ್ನು ತೆಗೆಸಲು ಈ ಡಾಕ್ಟರ್ಗಳಿಗೆ ಬರುವುದಿಲ್ಲ. ಕೆಲವು ಆಯುರ್ವೇದ ಮತ್ತು ಮೂಲಿಕೆಗಳ ಮೂಲಕವಾಗಿ ಇವುಗಳನ್ನು ಸರಿಪಡಿಸಲು ಸಾಧ್ಯ. ಈ ಆಯುರ್ವೇದ ಅಂತನ್ನೋದು 4500 ವರ್ಷದ ಹಿಂದೆ ಬಂದಿದ್ದು. ನಮ್ಮ ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅವುಗಳಲ್ಲಿ ಆಯುರ್ವೇದದ ಬಗ್ಗೆ ವಿಶ್ಲೇಷಣೆಗಳು ಇದೆ. ಈ ಆಯುರ್ವೇದ ಅಂತನ್ನೋದು ಯಾವ ಥರದ ಸೈಡ್ ಎಫೆಕ್ಟ್ಗಳನ್ನು ಕೊಡದೆ ನಿಧಾನ ಆದರೂ ಕೂಡ ಪರಿಪೂರ್ಣವಾಗಿ ಏನು ಏರುಪೇರುಗಳಾಗಿರುತ್ತೆ ಅದನ್ನು ಸರಿಪಡಿಸುತ್ತೆ. ಈ ತೊಗಲು ಅಂತನ್ನೋದು ಬರೀ ಆಯುರ್ವೇದದಿಂದ ಮಾತ್ರ ಸರಿಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಸೈನ್ಸು, ಹಿಪ್ನಾಸಿಸ್. ಮನಸ್ಸು ಕುಗ್ಗಿರುತ್ತೆ. ಭಯ, ಭೀತಿ, ಆತಂಕ, ನಕಾರಾತ್ಮಕ ಆಲೋಚನೆಗಳು ತಲೆ ಒಳಗಡೆ ರೆಕಾರ್ಡ್ ಆಗಿ ಪದೇ 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 ಬಂದು ತೊದಲನ್ನು ದೂಡಿಬಿಡುತ್ತೆ. ಸೊ ಇವುಗಳನ್ನು ಸರಿಪಡಿಸಲು ಹಿಪ್ನಾಸಿಸ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ. ಈಗ ಆಯುರ್ವೇದ ಮತ್ತು ಹೆರ್ಬಲ್ ಮೂಲಿಕೆಗಳ ಮೂಲಕವಾಗಿ ಯಾವ್ಯಾವುದನ್ನು ತಗೊಂಡ್ರೆ ಇದನ್ನು ಸರಿಪಡಿಸಲು ಸಾಧ್ಯ ಹಾಗೆ ಅಂತನ್ನೋ ವಿಚಾರ.